ಅಯ್ಯಯ್ಯಯ್ಯಯ್ಯಯ್ಯೋ, ರಂಗೋಲಿನಲ್ಲಿ ಯಾವ ಬಣ್ಣ ಎಲ್ಲಿರ್ಬೇಕೋ ಅಲ್ಲಿಲ್ದೆ ಎಲ್ಲ ಮಿಕ್ಸ್ ಆಗೋಗಿದ್ಯಲ್ಲ. ಕೆಲಸದವ್ರು ಯಾರೋ ಈ ಕೆಲ್ಸಕ್ಕೆ ಬಾರದ ಬಾಲ್ನ ಆಚೆ ಕಡೆಗೆ ಬಿಸಾಕಿದ್ದಾರೆ. ಪಾಪ, ಎಷ್ಟು ಕಷ್ಟಪಟ್ಟು ಹಾಕಿದ್ ರಂಗೋಲಿ ಒಂದು ಕ್ಷಣದಲ್ಲಿ ಹಾಳಾಗೋಯ್ತು. ನಿನ್ನ ಜೀವನದ ತರಾನೇ. ಕೆಲ್ಸದವ್ರು ಹಾಕಿರೋದಲ್ಲ ಅಕ್ಕ, ನೀನೇ ಬೇಕು ಅಂತ ಹೀಗೆ ಮಾಡಿದ್ಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಹೋ, ಬುದ್ಧಿವಂತೆ, ಕಂಡುಹಿಡಿದ್ಬಿಟ್ಟೆ. ಆದ್ರೆ ನಿನ್ ಜೀವನ ಈ ರಂಗೋಲಿ ಹಾಗೆ ಹಾಳಾಗೋಗುತ್ತೆ. ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ. ವೈದೇಹಿ, ಈ ರಂಗೋಲಿಗೆ ಏನಾಯ್ತು? ಇದು ಕೂಡ ನನ್ನ ಜೀವನ ಥರಾನೇ ಭಾವ. ತುಂಬಾ ಹುಷಾರಾಗಿ ಕಾಪಾಡ್ಕೋಬೇಕು ಅಂತ ನೋಡ್ತಿದ್ರು, ಅಷ್ಟೇ ಎಲ್ಲ ಕೆಟ್ಟ ರೀತಿಲಿ ಆಗೋಗ್ತಾ ಇದೆ. ಸಂತೋಷವಾಗಿರ್ಬೇಕು ಅನ್ನೋ ಪ್ರತಿ ಸಲನೂ ಬೇಜಾರೇ ಆಗ್ತಿದೆ. ಇಷ್ಟಕ್ಕೆ ಯಾಕೆ ಯೋಚನೆ ಮಾಡ್ತೀಯ ವೈದೇಹಿ? ರಂಗೋಲಿ ಹಾಳಾದ್ರೆ ಜೀವನ ಹಾಳಾದಾಗ ನೀನೇ ಹಾಕಿರೋ ರಂಗೋಲಿನ ಅಳಿಸಿ ಮತ್ತೆ ಹಾಕಿದ್ರೆ ಸರಿ ಹೋಗುತ್ತೆ. ಹಬ್ಬದ ದಿನ ಇಟ್ಟಿರೋಂಥ ರಂಗೋಲಿ ಆ ಥರ ಮಧ್ಯದಲ್ಲೇ ಹಾಳಾಗ್ಬಾರ್ದು ಭಾವ. ಒಳ್ಳೇದಲ್ಲ, ಅದು ಅಪಶಕ್ನ. ಈಗೇನು, ಈ ರಂಗೋಲಿನ ಅಳಿಸ್ದೆ ನೀಟಾಗಿ ಸರಿ ಮಾಡಿದ್ರೆ ಖುಷಿ ಆಗುತ್ತಾ? ರಂಗೋಲಿನ ಜೀವನಕ್ಕೆ ಹೋಲಿಸ್ದೆ ಅಲ್ವಾ? ಜೀವನ ನಾವು ಅನ್ಕೊಂಡಾಗಿರಲ್ಲ, ನಾವು ಅನ್ಕೊಂಡ ಹಾಗೆ ನಾವು ಮಾಡಿಸ್ಕೋಬೇಕು. ಹಾಗೆ ಈ ರಂಗೋಲಿನ ನಾವು ಅನ್ಕೊಂಡ ಹಾಗೆ ಬದಲಾಯಿಸಿದ್ರೆ ಸರಿ ಹೋಗುತ್ತೆ. ಆದ್ರೆ ಹೇಗೆ ಭಾವ? ಇರೋ ರಂಗೋಲಿ ಎಲ್ಲ ಹೇಗ್ ಮಿಕ್ಸ್ ಆಗೋಗಿದೆ ನೋಡು. ವೈದೇಹಿ, ಯೋಚನೆ ಮಾಡಿದ್ರೆ ಬೆರ್ತಿರೋ ಬಣ್ಣನೇ ಹೊಸ ಅಂದನ ಕೊಡುತ್ತೆ. ಆ ಕಲರ್ ಎತ್ಕೋ ಹೇಳ್ತೀನಿ. ತಗೋ.
ಅದನ್ನ ಇಟ್ಬಿಡು, ಇದನ್ನ ತಗೋ. ಏನ್ ಮಾಡ್ತಿದ್ಯಾ ಬಾವಾ? ಹೇಳುದಿನ್ ಮಾಡು. ಅಲ್ಲಿಡೋದನ್ನ. ನಮ್ಮ ಜೀವನನೂ ಹೀಗೆ ವೈದೇಹಿ. ಇಂಥ ಎಲ್ಲ ಅವಮಾನಗಳನ್ನೂ ಪಕ್ಕಕ್ಕಿಡ್ತಾ ಹೋಗ್ಬೇಕಷ್ಟೆ. ಹಾಕು. ತುಂಬಾ ಚೆನ್ನಾಗಿದೆ ಬಾವಾ. ಒಂದ್ ನಿಮಿಷ, ಫೈನಲ್ ಟಚ್ ಕೊಡೋಣ. ಸರಿ ಹೋಯ್ತು ನೋಡು. ಹೇಗಿದೆ? ನಾನ್ ಹಾಕಿರೋದಕ್ಕಿಂತಾನೂ ತುಂಬಾ ಸುಂದರವಾಗಿ ಬಂದಿದೆ ಬಾವಾ. ನಮ್ಮ ಜೀವನ ಕೂಡ ಹೀಗೆ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬದಲಾಯಿಸ್ಕೋಬಹುದು. ಅದು ಮಾತ್ರ ನಿನ್ ಕೈಯಲ್ಲೇ ಇದೆ ಬಾವಾ. ಅಲ್ಲ, ನಮ್ಮ ಕೈಯಲ್ಲಿದೆ. ಅದು ಇವತ್ತಿಂದನೇ ಶುರು ಆಗುತ್ತೆ. ನೀನು ವೈದೇಹಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ DNA ರಿಪೋರ್ಟ್ ಯಾರು ಚೇಂಜ್ ಮಾಡಿದ್ರು ಅನ್ನೋದು ನಮಗೆ ಇವತ್ತೇ ಗೊತ್ತಾಗುತ್ತೆ. ಇಂದು ನಾವು ಮನೆಯಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ ಅಂತ ಗೊತ್ತಾ? ನನ್ನ ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಹಣ್ಣಿರಿತಾ ಇದ್ದೀವಿ. ಅವ್ರು ಪಡೋ ಖುಷಿ ನೋಡ್ತಾ ಇದ್ರೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಸರಿ ಸರಿಮ್ಮ, ನಾನು ಮತ್ತೆ ಫೋನ್ ಮಾಡ್ತೀನಿ. ಆ ದೇವ್ರು ದಯೆ ತೋರಿಸಿದ್ರೆ ಇವತ್ತು ನಾನು ನನ್ನ ಮರಿ ಮೊಮ್ಮಗನಿಗೆ ಹಣ್ಣೆರಿಬೋದಿತ್ತು. ಆಗ ನನಗೆಷ್ಟು ಸಂತೋಷ ಆಗ್ತಾ ಇತ್ತು. ನಾನು ಬದುಕಿರೋಳಿಗೆ ನಾನು ಅದು ನೋಡ್ತೀನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ನಮ್ಮನೆ ಆಸೆ, ನಮ್ಮನೆ ಕಷ್ಟ ಎಲ್ಲ ದೂರ ಮಾಡೋದಿಕ್ಕೇನೆ ಅಖಿಲ ಈ ಮನೆಗೆ ಕಾಲಿಟ್ಟಿದ್ದಾಳೆ ಅಂತ ಅನಿಸುತ್ತೆ. ಇನ್ನು ನನ್ನ ಆಸೆ ತೀರಿಸೋದು ಇವಳ ಕೈನಲ್ಲಿದೆ. ಅಖಿಲ, ನೀ ನನ್ನ ಆಸೆನ ತೀರಿಸ್ತೀಯಲ್ಲಮ್ಮ? ಏನಿಂದು ಅಜ್ಜಿ? ಮುಂದಿನ ವರ್ಷದೊಳಗೆ ನನಗೊಂದು ಮರಿ ಮೊಮ್ಮಗನ ಕೊಡ್ಬೇಕು. ಅರ್ಥ ಆಗ್ಲಿಲ್ಲ ಇಂದು ಅಜ್ಜಿ. ಅರ್ಥ ಆಗ್ಲಿಲ್ವಾ ಅಖಿಲ? ಬೋಗಿ ಹಬ್ಬದ ದಿನ ಚಿಕ್ಕ ಮಕ್ಕಳಿಗೆ ಹಣ್ಣೆರಿತಾರೆ ಗೊತ್ತಾ? ಅಂದ್ರೆ ಅಜ್ಜಿ ನಿನ್ಗೆ ವಾರಸ್ದಾರನ್ ಕೊಡು ಅಂತ ಕೇಳ್ತಿದ್ದಾರೆ. ಇಂದು ಅಜ್ಜಿ, ಈ ಹಬ್ಬ ಆಗ್ತಿದ್ದಂಗೆ ಅಖಿಲಂಗೂ ದೇವಾಂಶ್ಗೂ ಮದ್ವೆ ಮಾಡ್ಬಿಡಿ. ಮುಂದಿನ ವರ್ಷದೊಳಗೆ ಇವರು ನಿಮ್ಗೆ ವಾರಸ್ದಾರನ್ನ ಕೊಡ್ತಾರೆ. ಮರಿ ಮೊಮ್ಮಕ್ಕಳ ಜೊತೆ ಆರಾಮಾಗಿ ಆಟಾಡ್ಬೋದು. ನಿಮ್ ಕನ್ಸು ನನ್ಸಾಗತ್ತೆ. ಬಟ್ ಈ ಮದ್ವೆ ನಡೆಯುತ್ತೋ ಇಲ್ಲೋ ಅನ್ನೋದೇ ಡೌಟ್ ಆಗಿದೆ.
ಯಾಕೆ ನಡೆಯೋದಿಲ್ಲ? ಅದಕ್ಕೋಸ್ಕರನೇ ನಾವು ಕಷ್ಟಪಡ್ತಾ ಇರೋದು. ನಾವು ಕಷ್ಟಪಟ್ರೆ ಉಪಯೋಗ ಇಲ್ಲ ಅಲ್ವಾ ಅಜ್ಜಿ? ದೇವಾಂಶ್ ಮಾಡ್ಕೋಬೇಕಲ್ಲ. ಯಾವಾಗ ಬೇಡ ಅಂತಾನೋ ಯಾವಾಗ ಓಕೆ ಅಂತಾನೋ ಊಹೆ ಮಾಡಕ್ಕೆ ಕಷ್ಟ ಆಗ್ತಾ ಇದೆ. ವೈದೇಹಿ ವಸ್ತುಗಳನ್ನ ಆಚೆ ಹಾಕಿದ್ದಕ್ಕೇನೆ ಅಷ್ಟು ಜಗಳ ಮಾಡ್ದ. ನೀವೇ ನೋಡಿದ್ರಲ್ಲ. ಮದ್ವೆಗೆ ಒಪ್ಕೊಂತಾನ ಅಂತ ಭಯ ಆಗ್ತಿದೆ. ಹೌದು, ನಮ್ಮ ತಲತಲಾಂತರದಿಂದ ಬಂದಿರೋ ಮಂಗಳಗೌರಿ ಸರ ಯಾವುದೋ ಇದೆ, ಅದನ್ನ ಅಖಿಲಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಅದನ್ ಕೊಡಿ ಇಂದು ಅಜ್ಜಿ. ಅದ್ರ ಮಹಿಮೆಯಿಂದನಾದ್ರೂ ದೇವಾಂಶ್ ಮನ್ಸು ಚೇಂಜ್ ಆಗುತ್ತೇನೋ, ಮದ್ವೆನೂ ನಡಿಬೋದಜ್ಜಿ. ಒಳ್ಳೆ ಸಮಯಕ್ಕೆ ನೆನಪು ಮಾಡಿದೆ. ಈಗಲೇ ತಗೊಂಡ್ ಬರ್ತೀನಿ. ಅಯ್ಯೋ, ಸರನೇ ಇಲ್ವಲ್ಲ. ಕೌಸಲ್ಯ, ದಶರಥ, ಕೌಸಲ್ಯ, ದಶರಥ. ಏನಾಯ್ತಮ್ಮ? ತಲತಲಾಂತರದಿಂದ ಬಂದ ಸರನ ರಾತ್ರಿ ಪೂಜೆ ಮಾಡಿ ಅದನ್ನ ದೇವ್ರ ಮನೇಲೇ ಇಟ್ಟಿದ್ದೆ ನಾನು. ಈಗ ಅದನ್ನ ಅಖಿಲನ್ಗೆ ಹಾಕೋಣ ಅಂತಂದ್ರೆ ಅದಿಲ್ವೇ ಇಲ್ಲ. ದೇವ್ರ ಮನೇಲಿಟ್ಟಿದ್ ಗೌರಿ ಸರ ಎಲ್ಲಿಗೆ ಹೋಗುತ್ತಮ್ಮ? ಸರಿಯಾಗಿ ನೋಡಿದ್ಯಾ? ನೋಡಿದೀನಿ ದಶರಥ, ಯಾರೋ ತಗೊಂಡಿದ್ದಾರೆ. ನಾನಂತೂ ತಗೊಂಡಿಲ್ಲ ಇಂದು ಅಜ್ಜಿ. ಅದ್ರ ಮೇಲೆ ನನ್ಗಷ್ಟು ಆಸೆ ಇದ್ದಿದ್ರೆ ಯಾವಾಗ್ಲೂ ಕೇಳ್ತಿದ್ದೆ ನಾನು. ಇನ್ನು ಅಖಿಲಂಗಂತೂ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದ್ರೆ ಅವಳಿಗೋಸ್ಕರನೇ ಆ ಸರ ಅಂತ ಮೊದಲೇ ಹೇಳಿದ್ರಲ್ಲ. ಇನ್ನು ಅವಳು ಯಾಕೆ ಕದೀತಾಳೆ? ಸರ ಕೊಡ್ತೀನಿ ಅಂದಿದ ತಕ್ಷಣ ಕದ್ದಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಇದು ಯಾರೋ ಹೊರಗ್ನವ್ರು ಮಾಡಿರೋ ಕೆಲ್ಸನೇ. ಈ ಮನೇಲಿ ಹೊರಗಿನವ್ರು ಯಾರಿದ್ದಾರೆ? ಯಾಕ್ರಿ ಇಲ್ಲ, ಕೆಲಸದವ್ರಿದ್ದಾರೆ. ಇಲ್ಲಿ ನೋಡಿ, ಈ ವೈಶಾಲಿ ಇದ್ದಾಳಲ್ಲ, ಅವಳು ಹೊರಗ್ನವಳೆ ಅಲ್ವಾ? ಯಾರಾದ್ರೂ ಆಸೆ ಪಟ್ಟು ಅದನ್ನ ಕಳ್ತನ ಮಾಡಿರ್ಬೋದಲ್ಲ. ಆ ಅವಶ್ಯಕತೆ ನನಗಿಲ್ಲ ಅಕ್ಕ. ನನಗ್ ಸೇರ್ಬೇಕಾಗಿರೋದು ಯಾವತ್ತಿಗೆ ಆದ್ರೂ ನನಗೆ ಸೇರತ್ತೆ. ಅದಕ್ಕೋಸ್ಕರ ಕಳ್ತನ ಮಾಡೋಂಥ ಅವಶ್ಯಕತೆ ನನಗಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ ನೋಡ್ಕೊಂತಿದ್ಯಲ್ಲ ವೈಶಾಲಿ. ಯಾರಾದ್ರೂ ಆಗಿರ್ಬೋದು ಅನ್ನೇ ಹೊರತು ನೀನೇ ಕದ್ದಿದ್ಯಾ ಅಂತ ನಾನು ಹೇಳಿಲ್ವಲ್ಲ. ಈಗಲೇ ತಲತಲಾಂತರದಿಂದ ಬಂದಿರೋ ಶಾಪದಿಂದ ಎಷ್ಟೋ ನೋವು ಆಪಾದನೆಗಳು ನಮ್ಮೇಲೆ ಬರ್ತಾ ಇದೆ. ಆ ನೋವು ನಮ್ಮ ಮರೆಯೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಈಗ ಅಮ್ಮನವ್ರ ಹಾರನೋ ದೂರ ಆಗಿದೆ ಅಂದ್ರೆ ಇನ್ನು ಎಂಥ ಅಪಾಯ ಕಾದಿದೆಯೋ ಏನೋ ನಮ್ಗೆ.
ಮನೇಲಿ CC ಕ್ಯಾಮ್ರಾಸ್ ಇದೆ ಅಲ್ವಾ? ಯಾಕಿಲ್ಲ? ಮನೆ ಹೊರಗಿದೆ, ಒಳಗಿದೆ, ಎಲ್ಲ ಕಡೆ ಇದೆ. ಅದನ್ನ ತಗೊಂಡು ಏನ್ ಮಾಡ್ಬೇಕು? ಇಂದು ಅಜ್ಜಿ ರಾತ್ರಿ ಸರ ಇಟ್ಟಿದ್ರು. ಈಗ ಸರ ಇಲ್ಲ ಅಂತಂದ್ರೆ ರಾತ್ರಿಯಿಂದ ಹಿಡಿದು ಇಲ್ಲಿವರೆಗೂ ದೇವ್ರ ಮನೆಗ್ ಯಾರು ಹೋಗಿದ್ರು ಇದನ್ನ CCTVನಲ್ಲಿ ನೋಡಿದ್ರೆ ಸರ ಯಾರ್ ಕದ್ದಿರೋದು ಅನ್ನೋದು ಗೊತ್ತಾಗೋಗುತ್ತಲ್ವಾ? ರೆಕಾರ್ಡಿಂಗ್ಸ್ ಎಲ್ಲಿ ಸಿಗುತ್ತೆ? ನಮ್ಮನೆಯಲ್ಲೇ ಫುಟೇಜಸ್ ನೋಡಿದ್ರೆ ಗೊತ್ತಾಗುತ್ತಲ್ಲ. ಇರು, ನಾನು ತಗೊಂಬರ್ತೀನಿ. ಸರಾನ ಯಾರು ಕದ್ದಿದಾರೋ ಏನೋ, ಇದರಿಂದ ಮತ್ತೆ ಏನ್ ಸಮಸ್ಯೆ ಬರುತ್ತೋ ಏನೋ. ಅಲ್ಲಿ ಹಿಂದೆ ಯಾರೋ ಹೋದಾಗಾಯ್ತು ನೋಡಿ. ಹಿಂದೆ ಇನ್ ಸ್ವಲ್ಪ ಹಿಂದೆ ನೋಡಿ, ಯಾರೋ ಹೋಗ್ತಿದ್ದಾರೆ. ಯಾರು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಕಳ್ಳರಿಗೆ CCTV ಕ್ಯಾಮ್ರಾ ಇರೋದು ಗೊತ್ತಾಗಿರ್ಬೇಕು. ಅದಕ್ಕೆ ಮುಖ ಕಾಣಿಸ್ಬಾರ್ದು ಅಂತ ಮುಸ್ಕ್ ಹಾಕೊಂಡಿದ್ದಾರೆ. ಸರಿಯಾಗಿ ನೋಡು. ನೋಡ್ತಾ ಇದ್ದೀನಿ ಅಜ್ಜಿ. ಅಯ್ಯಯ್ಯೋ, ಒಳಗೆ ಹೋಗ್ತಾ ಇದ್ದಾವೆ ಕಣೋ. ಅಂದ್ರೆ ಇದು ಮನೆಯವ್ರ ಕೆಲಸನೇ. ಯಾರು ಮಾಡಿದ್ದು ಅಂತ ಹೇಳಿ. ಮುಖ ಕಾಣಿಸ್ತಿಲ್ಲ, ಆದ್ರೆ ಆ ಸೀರೆ ಕಾಣಿಸ್ತದೆ. ಆ ಸೀರೆ ಯಾರ್ದು? ಯಾರ್ದು ಅಂತ ಯಾರಾದ್ರೂ ಗುರ್ತು ಹಿಡಿತೀರಾ? ಒಂದ್ ನಿಮಿಷ ಎದ್ದೇಳು. ವೈಶಾಲಿ, ಇದೊಂದ್ಸಲ ನೋಡು. ನೋಡಮ್ಮ, ಈ ವಿಡಿಯೋ ನೋಡು. ಗೊತ್ತಾಗ್ತಿದ್ಯಾ? ನೆನ್ನೆ ನೀನು ಇದೇ ಸೀರೆ ಉಟ್ಕೊಂಡಿದ್ದೆ ಅನ್ಸುತ್ತೆ. ಇದು ನಿನ್ ಸೀರೆನ ಅಲ್ವಾ?